ಕನ್ನಡ ಚಿತ್ರರಂಗದಲ್ಲಿ ದ್ವಾರಕೀಶ್ ಅವರು ಹೆಸರು ಮಾಡಲಿಕ್ಕೆ ಒಬ್ಬ ಮುಖ್ಯ ಕಾರಣ ಗಾಡ್ ಫಾದರ್ ಹುಣಸೂರು ಕೃಷ್ಣಮೂರ್ತಿ ಅವರು. ಚಿತ್ರರಂಗದಲ್ಲಿ ಹೆಸರಾಂತ ನಿರ್ದೇಶಕರು ಅವರು. ಅವ್ರು ಯಾವಾಗಲೂ ಕೂಡ ದ್ವಾರಕಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಂತೆ, ಗೋಗರಿತಾ ಇದ್ರಂತೆ ನಾನು ಸಿನಿಮಾ ರಂಗಕ್ಕೆ ಬರಬೇಕು ಅಂತ. ಬಟ್ ಆದರೆ ಸೋದರ ಹಳಿಯ ಚೆನ್ನಾಗಿರಲಿ ಅನ್ನೋ ಆಸೆ ಏನೋ ಇತ್ತು. ಬಟ್ ಆದರೆ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ರಂತೆ. ಬಟ್ ಇವರ ಯಶಸ್ಸಿಗೆ ತುಡಿತಾ ಇದ್ದಂಥ ಅವರ ಸೋದರ ಮಾವ ಕೊನೆಗೂ ಅವ್ರನ್ನ ಮದ್ರಾಸ್ ಕಡೆಗೆ ಇವರ ಆಸರೆಯ ಮೇಲೆ ಬಿಡ್ತಾರೆ. ಅದಾದ ನಂತರ ದ್ವಾರಕಿ ಅವರ ಬದುಕಿನ ದಿಕ್ಕೇ ಬದಲಾಗುತ್ತೆ. 1964ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು. ಒಂದಾದ ಮೆಟ್ಲನ್ನು ನಿಧಾನಕ್ಕೆ ಹತ್ತುತ್ತಾ ಪ್ರಚಂಡ ಕುಳ್ಳ ಅನ್ಸ್ಕೊಂಡ್ಬಿಟ್ರು. ಸುಮಾರು 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿಬಿಟ್ರು. ದ್ವಾರಕೀಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ 23 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿರೋದು ವಿಶೇಷ. ಡಾಕ್ಟರ್ ರಾಜ್ಕುಮಾರ್ ಮತ್ತು ದ್ವಾರಕೀಶ್ ಅವರ ಕಾಂಬೋ ನೆನೆಸ್ಕೊಂಡ್ರೆ ಅದೊಂದು ಯುಗ ಏನಿದೆಯಲ್ಲ, ಅದೊಂದು ಹೊಸ ಪರ್ವ ಅಂತಲೇ ಹೇಳ್ಬೋದು. ಅವೆಲ್ಲ ಸಿನಿಮಾಗಳು ಈಗಲೂ ಕೂಡ ನೋಡ್ತಾ ಇರಬೇಕು ಅನಿಸುತ್ತೆ.